ಹಲೋ ನಮಸ್ತೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಎಲ್ರಿಗೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾರೆ. ಅದು ಶಾರ್ಟ್ಕಟ್ ಅನ್ನೋದಕ್ಕಿಂತ ಟ್ರಿಕ್ಸು ಅದನ್ನು ಹೇಳಿಕೊಡ್ತಾ ಇದ್ದೇನೆ. ಅದು ಮ್ಯಾಥಮೆಟಿಕಲ್ ಇಂಡಕ್ಷನಿಂದ ಈ ರೀತಿದು ತುಂಬ ಶಾರ್ಟ್ಕಟ್ ಟ್ರಿಕ್ಸನ್ನು ಟಿಲ್ ನಿಮ್ಮ KCET ಒಳಗಡೆ ತುಂಬ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ತುಂಬ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸು. ಇದನ್ನು ವೀಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ 2.0 ಅಂದರೆ ಇದು 1-to-1 ಪರ್ಸ್ನಲ್ ಕೌನ್ಸಲಿಂಗ್ ಆಗಿರುತ್ತೆ. ನಿಮಗೆ ನಿಮ್ಮ KCET ರ್ಯಾಂಕ್ ಬೇಸ್ಡ್ ಮೇಲೆ ನಿಮಗೆ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ, ನಿಮಗೆ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡಿಸರ್ವ್ಡ್ ಸೀಟನ್ನು ಅಂದರೆ ಕೌನ್ಸಲಿಂಗ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಕಂಪ್ಲೀಟ್ 1-to-1 ಪರ್ಸ್ನಲ್ ಕೌನ್ಸಲಿಂಗನ್ನು ಕೊಟ್ಟು ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗುವವರು ಕೂಡ ಎಲ್ಲ ಗೈಡೆನ್ಸನ್ನು ನಮ್ಮ ಕಡೆಯಿಂದ ನಾವು ಕೊಡ್ತೇವೆ. ಓಕೆ, ಇದು ಬಂದುಬಿಟ್ಟು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ಇದೇ ರೀತಿ ಶಾರ್ಟ್ಕಟ್ ಟ್ರಿಕ್ಸನ್ನು ನಾನು ಪೇಯ್ಡ್ ಇದನ್ನು ಮಾಡ್ತೇನೆ. ಇದು ಏನು ಅಂತ ಕೇಳಿದರೆ ಲಾಸ್ಟ್ ನಿಮಗೆ ಒಂದು 3-4 ಡೇಸ್ ಇದ್ದಾಗ ಇದ್ರದ್ದು ರೆಕಾರ್ಡೆಡ್ ವೀಡಿಯೋನ ನಿಮ್ಮ ಮೇಲಿಗೆ ನಾವು ಸೆಂಡ್ ಮಾಡ್ತೇವೆ. ಓನ್ಲಿ ಟು ದೋಸು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಯಾವುದಕ್ಕೆ, ನಮ್ಮ ಪೇಯ್ಡ್ ಗ್ರೂಪಿಗೆ ಫಾರ್ ಶಾರ್ಟ್ಕಟ್ ಟ್ರಿಕ್ಸ್ ಅಲ್ಲ, ಇದು ಕಂಪ್ಲೀಟ್ಲಿ ಟ್ರಿಕ್ಸ್. ಶಾರ್ಟ್ಕಟ್ ಟ್ರಿಕ್ಸ್ ಇಸ್ ಡಿಫ್ರೆಂಟ್. ಇದರಲ್ಲಿ ಎಕ್ಸಂಪ್ಷನ್ ಮೆಥಡ್, ಗ್ರಾಫಿಕಲ್ ಮೆಥಡು, ದೆನ್ ಎಲಿಮಿನೇಷನ್ ಮೆಥಡು, ಇದೆಲ್ಲ ಟೆಕ್ನಿಕನ್ನು ಹೇಳಿಕೊಡ್ತೇವೆ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ ಒಂದಿಷ್ಟು ಕ್ವಶನ್ಸ್ಗಳು ಮಾಡ್ಲಿಕ್ಕೆ ಬರುತ್ತೆ. ಆ ಕ್ವಶನ್ಸ್ಗಳು ಮಾಡ್ಲಿಕ್ಕೆ ಬರದೇ ಇರೋದು, ಫಾರ್ ಎಕ್ಸಾಂಪಲ್ 60 ಕ್ವಶನ್ಸಲ್ಲಿ ನಿಮಗೆ 30 ಕ್ವಶನ್ಸ್ ಮಾಡುವಂಥ ಎಬಿಲಿಟಿ ಇದ್ದರೆ, ಇನ್ನು ಉಳಿದಿರೋ 30 ಕ್ವಶನ್ಸಲ್ಲಿ ನೀವು ರ್ಯಾಂಡಮ್ ಆಗಿ ಹೋಗಿ ಆನ್ಸರ್ನ ಬರೆಯೋದಕ್ಕಿಂತ ಬದಲು ನಿಮಗೊಂದು ಈ ಗ್ರಾಫಿಕಲ್ ಮೆಥಡ್ ಇರ್ಬೋದು, ಅಸಂಪ್ಷನ್ ಮೆಥಡ್ ಇರ್ಬೋದು, ಎಲಿಮಿನೇಷನ್ ಟೆಕ್ನಿಕ್ ಇರ್ಬೋದು, ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಆದರೂ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನು ನಾವು ಹೇಳಿಕೊಡ್ತೇವೆ. ಎಲ್ಲ ಕ್ವಶನ್ ಪೇಪರ್ಗೆ 2019, 20, 21, 22, 23 ಎಲ್ಲದರಲ್ಲೂ ಕೂಡ ನಾವು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೇವೆ. ಓಕೆ, ಇದು ಒಂದು ಡೆಮೋ ನಿಮಗೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದಿದ್ದಂಥ ಕ್ವಶನ್ ನಾನಿದು. ಸೊ ಅದಕ್ಕೆ ನಿಮಗೆ ಒಂದು ಟ್ರಿಕ್ಸನ್ನು ಹೇಳಿಕೊಡ್ತೇವೆ ನೋಡಿ. ಇದೇ ರೀತಿ ನಿಮ್ಮ ಫಿಸಿಕ್ಸಿಗೆ ಹೇಳಿಕೊಡ್ತೇವೆ, ಕೆಮಿಸ್ಟ್ರಿಗೆ ಹೇಳಿಕೊಡ್ತೇವೆ, ಮ್ಯಾಥ್ಸಿಗೆ ಹೇಳಿಕೊಡ್ತೇವೆ. ಇದರ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ ಕೇಳಿದರೆ, ನಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಗೆ ಇದನ್ನು ಅಪ್ಲೈ ಮಾಡಿದ್ದೇನೆ. 3 ಕ್ವಶನಲ್ಲಿ 1 ರೈಟ್ ಆಗೋ ಚಾನ್ಸಸ್ ಇದೆ, ಆಯಿತಾ, ಪಕ್ಕ ಇದೆ. ಮತ್ತು ನಿಮ್ಮ ಲಕ್ ಇದ್ದರೆ ಜಾಸ್ತಿನೂ ಕೂಡ ಆಗ್ಬೋದು. ಓಕೆ, ಸೊ ಔಟ್ ಆಫ್ 3 ಕ್ವಶನ್ಸ್ 1 ಕ್ವಶನ್ ಲಕ್ ಇರುತ್ತೆ, ಅಂದರೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತೇನೆ, ಇದನ್ನು ಫಸ್ಟಿಗೆ ಹೋಗಿ ಅಪ್ಲೈ ಮಾಡೋದಲ್ಲ. ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಗೊತ್ತಿಲ್ಲದೆ ಇರೋ ಕ್ವಶನ್ಗೆ ಅದನ್ನು ಅಪ್ಲೈ ಮಾಡಬೇಕು. ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅದನ್ನು ನಮ್ಮ ಕೋರ್ಸಲ್ಲಿ ಹೇಳಿಕೊಡ್ತೇನೆ, ಆಯಿತಾ. ಈಗ ಲೆಟ್ ಅಸ್ ಕಮ್ ಟು ದ ಟಾಪಿಕ್. ಇಲ್ಲಿ ನೋಡಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ದ ಸೀರೀಸ್ ಕ್ವಶನ್, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ದ ಸೀರೀಸ್ ಅಂತ ಕೇಳಿದ್ದಾರೆ, ಸರಿನಾ. ಸೊ ನಾನು ಇದನ್ನು ಏನು ತಗೊಳ್ತೇನೆ ಕೇಳಿದರೆ, ಸಮ್ ಆಫ್ ಫಸ್ಟ್ n ಟರ್ಮ್ಸನ್ನು ಕೇಳಿದಾಗ ಫಸ್ಟಿಗೆ ನಾನು 2 ಟರ್ಮನ್ನು ತಗೊಳ್ತೇನೆ. ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಸರ್ ಯಾಕೆ 2 ಟರ್ಮನ್ನು ತಗೊಳ್ತಾ ಇದ್ದೀರಾ, ವೈ ನಾಟ್ 1 ಟರ್ಮ್? 1 ಟರ್ಮ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತುಂಟ ಸ್ಟೂಡೆಂಟ್ಸು, ಈಸಿ ಆಗುತ್ತೆ, ರೈಟ್. ಬಟ್ ನೋಡಿ, 1 ಟರ್ಮ್ ತೊಗೊಂಡ್ರೆ ನಿಮಗೆ 2 ಆಪ್ಷನ್ಗಳು ಉಳಿತದೆ. ಸೊ 2 ಆಪ್ಷನ್ ಉಳಿಸೋದಕ್ಕಿಂತ ನೀವು ಡೈರೆಕ್ಟ್ ಆನ್ಸರಿಗೆ ಬರಬೇಕಂತ ಹೇಳಿದರೆ ಫಸ್ಟ್ 2 ಟರ್ಮ್ಸನ್ನು ತೊಗೊಳ್ಳಿ, ಆಯಿತಾ. ಈಗ ನಾನು ಫಸ್ಟ್ 2 ಟರ್ಮ್ಸನ್ನು ತೊಗೊಂಡ್ರೆ ಇಲ್ಲಿ ನೋಡಿ, 1² ಪ್ಲಸ್ 1² ಪ್ಲಸ್ 2² ಡಿವೈಡೆಡ್ ಬೈ 1 + 2. ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತೇನೆ ನೋಡಿ. 1² 1 ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ ಇದು 1² 1, 2² 4 ಏನಾಗುತ್ತೆ, ಇದು 5/3 ಆಗುತ್ತೆ. ಸೊ ಇದನ್ನು ನೀವು ಇಲ್ಲಿ ಬೈ 1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 3 + 5 8/3, ಸರಿನಾ. ಇದು ನಿಮ್ಮ ಆನ್ಸರ್, ಕರೆಕ್ಟಾ. ಅಂದರೆ ನೀವು ಈ ವೆನ್ n ಈಸ್ ಈಕ್ವಲ್ಸ್ ಟು 2, ನೀವು ಯಾವಾಗ n-ನ್ನು 2 ಅಂತ ತೊಗೊಂಡ್ರಿ ನೋಡಿ, ಆವಾಗ ನಿಮಗೆ ಆನ್ಸರ್ ಎಷ್ಟು ಬಂತು, 8/3 ಬಂತು. ಹಾಗಾದರೆ ಈಗ n ಇದ್ದಲ್ಲಿ 2 ಹಾಕೋಣ, ಎಲ್ಲಿ ಆಪ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಬರೋಣ. ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ನು n + 2/3, ಸರಿನಾ. n ಅಂದ್ರೇನು, 2 + 2/3, ಆನ್ಸರ್ ಎಷ್ಟು ಬಂತು, 4/3. ಬಟ್ ನಮ್ಗೆ ಆನ್ಸರ್ ಎಷ್ಟು ಬೇಕಿತ್ತು, 8/3. ಸೊ ಫಸ್ಟ್ ಆಪ್ಷನ್ ಅಲ್ಲ, ಸರಿನಾ. ಸೊ ನಾನೀಗ ಸೆಕೆಂಡ್ ಆಪ್ಷನಿಗೆ ಹೋಗ್ತೇನೆ ಸ್ಟೂಡೆಂಟ್ಸು. n × n + 2 ಡಿವೈಡೆಡ್ ಬೈ 3 ಅಲ್ವಾ. n ಅಂದರೆ ಎಷ್ಟು, 2 + 2 ಡಿವೈಡೆಡ್ ಬೈ 3, ಆವಾಗ ಏನಾಗುತ್ತೆ, ಇದು 8/3. ನಮ್ಗೆ ಬೇಕಾಗಿದ್ದ ಆನ್ಸರ್ ಏನು, 8/3 ಬಂತಲ್ಲ. ಸೊ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಬಟ್ ಸಿಗೂ ಚೆಕ್ ಮಾಡಿ ನೋಡೋಣ. ಥರ್ಡ್ ಒನ್ ಅಂದರೆ ಸಿ ಇದು, ಇದಕ್ಕೂ ಚೆಕ್ ಮಾಡಿ ನೋಡೋಣ. n × n - 2 ಡಿವೈಡೆಡ್ ಬೈ 3, 2 × 2 - 2
ಡಿವೈಡೆಡ್ ಬೈ 3. ಇದು ನೀವು ಮಾಡೋ ಅಗತ್ಯನಿಲ್ಲ. ಆನ್ಸರ್ 0. ಯಾಕಂದರೆ 2 - 2 ಇಸ್ 0. 0 ಇಂಟು ಸಮಥಿಂಗ್ ಇಸ್ 0 ಅಲ್ವಾ. ಸೊ ನೋ ನೀಡ್ ಟು ಡೂ ದಿಸ್. ಫೋರ್ತ್ ಒನ್ ಇದು ಕೂಡ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲೂ ಕೂಡ n ಇಂಟು n - 2 ಡಿವೈಡೆಡ್ ಬೈ 6 ಇದೆ. ಎನಿವೇ ಇಟ್ ವಿಲ್ ಬಿಕಮ್ 0ನೇ ಅಲ್ವಾ. ಸೊ ಯುವರ್ ಆಪ್ಷನ್ ಇಸ್ ಬಿ. ನೀವು ಇದೆಲ್ಲ ಮಾಡೋದು ಬೇಡ, ಬಟ್ ನೀವು ಮಾಡಿ ತೋರಿಸಿದ್ದಾನಷ್ಟೇ. ಆಪ್ಷನ್ ಇಲ್ಲಿಗೆ ಬಂತು. ದಟ್ಸ್ ಇಟ್. ಓಕೆ, ಈಗ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನಿಗೆ ಹೋಗೋಣ ಸ್ಟೂಡೆಂಟ್ಸು. ದ ಸಮ್ ಆಫ್ ದ ಸೀರೀಸ್ 1 ಡಿವೈಡೆಡ್ ಬೈ 2 ಇಂಟು 3 ಇಂಟು 2 ಪ್ಲಸ್ 2 ಡಿವೈಡೆಡ್ ಬೈ 3 ಇಂಟು 4 ಇಂಟು 2 ಸ್ಕ್ವೇರ್. ಎಗೇನ್ ಸೇಮ್. ಇದು ಫಸ್ಟ್ ಟರ್ಮು ಸ್ಟೂಡೆಂಟ್ಸು, ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಸೆಕೆಂಡ್ ಟರ್ಮ್, ಕರೆಕ್ಟಾ. n = 2 ತಗೊಳ್ಳೋಣ. n = 2 ತಗೊಂಡಾಗ ಕ್ವಶನಲ್ಲಿ ಏನಾಗುತ್ತೆ, 1 ಡಿವೈಡೆಡ್ ಬೈ 2 ಇಂಟು 3 ಇಂಟು 2 ಪ್ಲಸ್ 2 ಡಿವೈಡೆಡ್ ಬೈ 3 ಇಂಟು 4 ಇಂಟು 2 ಸ್ಕ್ವೇರ್. ಕರೆಕ್ಟಾ. ನಾನು 2 ಟರ್ಮ್ಸ್ ತೊಗೊಂಡಿದ್ದು. ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಈಗ ನಾನು ಈ ಟು ಕ್ಯಾನ್ಸಲ್ ಮಾಡ್ತೇನೆ, ಈ ಫೋರ್ ಕ್ಯಾನ್ಸಲ್ ಮಾಡ್ತೇನೆ. ಯಾಕಂದರೆ ಇದು 2 ಸ್ಕ್ವೇರ್ 4 ಆಗುತ್ತಲ್ಲ. ಆವಾಗ ಏನು ಉಳಿತದೆ, 1/3 ಪ್ಲಸ್ 2/3. ಎರಡರದ್ದು ಡಿನಾಮಿನೇಟರ್ ಸೇಮ್ ಇದೆ. ನ್ಯೂಮರೇಟರ್ನ ಡೈರೆಕ್ಟ್ ಆ್ಯಡ್ ಮಾಡಿ ಬಿಡಿ, ಆವಾಗ 1 ಆಗುತ್ತಲ್ವಾ. ಡಿನಾಮಿನೇಟರ್ ಸೇಮ್ ಇದೆ, 3/3 1. ಕರೆಕ್ಟಾ. ಈಗ ಆಪ್ಷನಿಗೆ ಹಾಕ್ತಾ ಬರೋಣ. n = ಏನು ಹಾಕೋಣ, 2 ಹಾಕೋಣ. 2 ಟು ದಿ ಪವರ್ ಆಫ್ 2 + 1 ಡಿವೈಡೆಡ್ ಬೈ 2 + 2 + 1 = 2 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 4 + 1. 2 ಟು ದಿ ಪವರ್ ಆಫ್ 3 ಅಂದರೆ ಎಷ್ಟು, 8/4 + 1. ಈಗ ಬೈ 1 ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 12/4 ಬರುತ್ತೆ. ಆನ್ಸರ್ 3. ಬಟ್ ನಮ್ಗೆ ಬೇಕಾಗಿರೋದು ಆನ್ಸರ್ 3ನಾ, ನಮ್ಗೆ ಬೇಕಾಗಿರೋ ಆನ್ಸರ್ 1. ಸೊ ಆಪ್ಷನ್ ಎ ಈಸ್ ನಾಟ್ ಯುವರ್ ಆನ್ಸರ್. ಈಗ ಆಪ್ಷನ್ ಬಿ ಅನ್ನು ಹಾಕೋಣ. 2 ಟು ದಿ ಪವರ್ ಆಫ್ 2 + 1 ಡಿವೈಡೆಡ್ ಬೈ 2 + 2 - 1. ಅದೇನಾಗುತ್ತೆ, 2 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 4 - 1 ಅಷ್ಟೇ. ಅಂದರೆ 8/4 - 1. ಈಗ ಇದು ಮಾಡಿದಾಗ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 8 - 4 ಡಿವೈಡೆಡ್ ಬೈ 4. 8 - 4 ಎಷ್ಟು, 4. 4/4 ಅಂದ್ರೇನು, 1. ನಮ್ಗೆ ಬೇಕಾಗಿದ್ದ ಆನ್ಸರ್ ಏನು, 1 ಅಲ್ವಾ. ಇಲ್ಲಿದೆಯಲ್ಲ 1 ಬೇಕಾಗಿರೋದಲ್ವಾ. ಸೊ ಆಪ್ಷನ್ ಬಿ ಈಸ್ ಯುವರ್ ರೈಟ್ ಆನ್ಸರ್. ಸರಿನಾ. ಇರಲಿ, ಚೆಕ್ ಮಾಡೋಣ. ಸಿಗೂ ಚೆಕ್ ಮಾಡೋಣ. 2 ಟು ದಿ ಪವರ್ ಆಫ್ 2 + 1 ಡಿವೈಡೆಡ್ ಬೈ 2 + 2 + 2. ಅಂದರೆ ಇದು ಸೇಮ್ ಸ್ಟೂಡೆಂಟ್ಸ್. 8 ಡಿವೈಡೆಡ್ ಬೈ 4 + 2. 8/4 ಅಂದರೆ ಇದು ಎಷ್ಟಾಗುತ್ತೆ, 16/4 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ವಿಲ್ ಬಿ 4. 4 1s 4 4s. ಸರಿನಾ. ಈಗ ಆಪ್ಷನ್ ಡಿ ನೋಡಿ. 2 ಟು ದಿ ಪವರ್ ಆಫ್ ಸೇಮ್ 3 ಡಿವೈಡೆಡ್ ಬೈ 4 - 2 ಅಂದರೆ 8/4 - 2. ಈಗ ಇದೇನಾಗುತ್ತೆ, 8 - 8 ಡಿವೈಡೆಡ್ ಬೈ 4 = 0. ಯಾಕೆ ಹೇಳಿ, 1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, 0 ಆಗುತ್ತೆ. ಸೊ ಯುವರ್ ಆಪ್ಷನ್ ಇಸ್ ಬಿ. ಆನ್ಸರ್ ಆವಾಗಲೇ ಬಂದಿತ್ತು, ಬಟ್ ನಿಮಗೆ ಕ್ರಾಸ್ ಚೆಕ್ ಮಾಡಿ ಅಂತ ತೋರಿಸಿದ್ದಷ್ಟೇ. ಓಕೆ. ಈಗ ಥರ್ಡ್ ಕ್ವಶನ್ ಬಂದುಬಿಟ್ಟು ಈ ಥರ ಇದೆ. ಇಫ್ SN = 1 ಡಿವೈಡೆಡ್ ಬೈ 6 ಇಂಟು 11 ಪ್ಲಸ್ 1 ಡಿವೈಡೆಡ್ ಬೈ 11 ಇಂಟು 6 ಪ್ಲಸ್ 1 ಡಿವೈಡೆಡ್ ಬೈ 16 ಇಂಟು 21 ... ಬಟ್ ಇಲ್ಲಿ ನೋಡಿ 6SN ಕೇಳಿದ್ದಾರೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಅವ್ರು ಕೇಳಿದ್ದು 6SN. ಅದಕ್ಕೋಸ್ಕರ ಏನು ಮಾಡೋಣ ಕೇಳಿದರೆ, ಮಲ್ಟಿಪ್ಲೈ ಬೋತ್ ದ ಸೈಡ್ ಬೈ 6. ಯಾಕಂದರೆ ನನಗೆ 6SN ಬೇಕು. ಕ್ವಶನ್ ಕೇಳಿದ್ದು 6SN. ಅದಕ್ಕೋಸ್ಕರ SNಗೆ 6ಇಂದ ಮಲ್ಟಿಪ್ಲೈ ಮಾಡಿದ್ರೆ 6SN ಆಗುತ್ತೆ. ಇಲ್ಲಿ ನೋಡಿ 6 ಇಂಟು 1/6 ಇಂಟು 11 ಪ್ಲಸ್ 6 ಇಂಟು 1/11 ಇಂಟು 6 ಪ್ಲಸ್ 1 ಸೆಕೆಂಡ್ ಸ್ಟೂಡೆಂಟ್ಸು. ಓಕೆ. 6 ಇಂಟು 1/16 ಇಂಟು 21. ಇಲ್ಲೊಂದು ಸ್ಮಾಲ್ ಡೌಟ್ ಬರ್ತಾ ಇದೆ. ವೈ? ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ 6 ಇಂಟು 11 11 ಇಂಟು 6. ವೈ ಇಟ್ ಈಸ್ 11 ಇಂಟು 6? ಇಟ್ ಶುಡ್ ಇನ್ಕ್ರೀಸ್ ಅಲ್ಲ. 11 ಇಂಟು 16 ಇರಬೇಕು ಸ್ಟೂಡೆಂಟ್ಸ್. ಅದು 1 ಸೆಕೆಂಡು. ವಿಲ್ ಚೆಕ್ ದಟ್. ಇಟ್ ಶುಡ್ ಬಿ 11 ಇಂಟು 16. ಯಾಕಂತ ಕೇಳಿದರೆ 5 ಇನ್ಕ್ರೀಸ್ ಆಗ್ತಾಯಿದೆ ಸ್ಟೂಡೆಂಟ್ಸ್. ಇಲ್ಲಿ 6 ಇದ್ದು 11 ಆಗಿದೆ, 11 ಇದ್ದಿದ್ದು 16 ಸ್ಟೂಡೆಂಟ್ಸ್. ಇದು ಸಾರಿ, ದಿಸ್ ಮಸ್ಟ್ ಬಿ 16. ಸೊ ಆವಾಗ ಇಲ್ಲಿ ಏನಾಗುತ್ತೆ, ಇದು 16. ಸರಿಯಾ. 6 ಇಂಟು 16/21. ಸರಿನಾ. ಈಗ 6SN =
ಈ ಸಿಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 2 3s 2 8s ಸರಿನಾ. ನಾನಿಲ್ಲಿ ಓನ್ಲಿ ಇವೆರಡು ಟರ್ಮನ್ನು ಮಾತ್ರ ತಗೊಳ್ತೇನೆ, ಥರ್ಡ್ ಟರ್ಮ್ ಬೇಡ, ನಾನು ಫಸ್ಟ್ 2 ಟರ್ಮ್ಸನ್ನು ಮಾತ್ರ ತಗೊಳ್ತೇನೆ. ಅವಾಗ ಏನು ಉಳಿತದೆ 1/11 ಪ್ಲಸ್ 3/11 ಇಂಟು 8 ಅಂದರೆ 88. ಇಲ್ಲಿ n = ಏನಾಯಿತು 2 ಆಯಿತು. ಯಾಕೆ ಹೇಳಿ, ನಾನು 2 ಟರ್ಮ್ಸನ್ನು ಮಾತ್ರ ತೊಗೊಂಡೆ, ಯಾವುದಲ್ಲ ಒಂದಿದು ಇನ್ನೊಂದಿದು. ನಾನು ಥರ್ಡ್ ಟರ್ಮ್ ಸುಮ್ಮನೆ ಮಾಡಿದ್ದೇನೆ, ಬಟ್ ಅದನ್ನು ಕನ್ಸಿಡ್ರೇಷನ್ ತಗೊಳ್ಳಿಲ್ಲ. ಸೊ 6SN = ಇದೇನಾಗುತ್ತೆ ನೋಡಿ, ಇವಾಗ ಏನು ಇದು ಮಾಡಿದರೆ ನಾನು ಇಲ್ಲಿ 8 ಮಾಡೋದಾ, ಇಲ್ಲಿ ಇಂಟು 8 ಮಾಡ್ತೇನೆ, ಇಲ್ಲೂ 8 ಮಾಡ್ತೇನೆ. 8 + 3 / 88 ಅಂದರೆ ಎಷ್ಟಾಗುತ್ತೆ, ಇದು 11/88 ಅಂದರೆ 11 1s 11 8s. ಸೊ 1/8 ಯುವರ್ ಆನ್ಸರ್. 6SN ಅಂದರೆ 1/8 ಸರಿಯಾ. ಯಾಕಂದರೆ ಅವ್ರು ಕೇಳಿದ್ದು 6SN ಅಲ್ವ, ಅದಕ್ಕೆ ನಾನು ಮಲ್ಟಿಪ್ಲೈ ಮಾಡಿದ್ದು. ಈಗ n = 2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 1/5n + 6 1/5 ಇಂಟು 2 + 6. ಸೊ ಇದು 1/16 ಆಗುತ್ತೆ. ಸೊ ದಿಸ್ ಈಸ್ ನಾಟ್ ಯುವರ್ ಆನ್ಸರ್. ಆಪ್ಷನ್ ಬಿಗೆ ಹೋಗೋಣ. 2n - 1/5n + 6 2 ಇಂಟು 2 - 1/5 ಇಂಟು 2 + 6 = 3/5 ಇಂಟು 2 10 16. ಇದು ಆನ್ಸರ್ ಅಲ್ಲ, ಆಪ್ಷನ್ ಬಿನೂ ಅಲ್ಲ. ನಮ್ಗೆ ಆನ್ಸರ್ ಬೇಕಾಗಿರೋದು 1/8. ಇಲ್ಲಿ 3/16 ಬಂದಿದೆ. ಸಿ ಆಪ್ಷನ್ ಬಂದುಬಿಟ್ಟು n/5n + 6. n ಅಂದರೆ ಏನು 2 2/5 ಇಂಟು 2 + 6. ಸೊ 2/16 ಅಲ್ವಾ. 2 1s 2 8s 1/8. ಸೊ ನಿಮ್ಗೆ ಬೇಕಾಗಿರೋದು ಆನ್ಸರು 1/8, ಇಲ್ಲಿ ಬಂದಿರೋ ಆನ್ಸರು 1/8. ಸೊ C1 ಈಸ್ ಯುವರ್ ಆನ್ಸರ್. ಆಯಿತಾ. ಫೋರ್ತ್ ಒನ್ನಿಗೂ ಹಾಕಿ ನೋಡೋಣ ಏನಿದೆ. 5n - 4/5n + 6. ಸೊ 5 ಇಂಟು 2 - 4/5 ಇಂಟು 2 + 6. 5 ಇಂಟು 2 10 10 - 4 ಅಂದರೆ 6. 5 ಇಂಟು 6/16 2 3s 2 8s ಇದು 3/8 ಬರುತ್ತೆ. ಇದು ಕೂಡ ಆನ್ಸರ್ ಅಲ್ಲ. ಸೊ ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. ಸಿಂಪಲ್ ಆಯಿತಾ. ಇದು ಮ್ಯಾಥಮೆಟಿಕಲ್ ಇಂಡಕ್ಷನಿಂದ n = ಎಸ್ಯೂಮ್ ಮಾಡೋದು. ಇದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತಲ್ಲ, ಹೆಚ್ಚಿನ ಇದರಲ್ಲಿ ಇದು ವರ್ಕ್ ಆಗುತ್ತೆ. ಮತ್ತು ಕೆಲವೊಂದು ಇದಿದೆ, ಏನು ಗ್ರಾಫಿಕಲ್ ಮೆಥಡ್ ಅಂತಿದೆ, ಡೈಗ್ರಾಮ್ ಮೆಥಡ್ ಅಂತ. ಆಲ್ರೆಡಿ ನಾನು ಮೊದಲಿನ ವೀಡಿಯೋದಲ್ಲಿ ಒಂದು ಮಾಡಿದ್ದೇನೆ ಆ್ಯಕ್ಚುಲಿ. ಅದೇ ಥರ ತುಂಬ ಪ್ರಾಬ್ಲಮ್ಸ್ಗಳಿಗೆ ಡೈಗ್ರಾಮ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಎಸಂಪ್ಷನ್ ಮೆಥಡ್ ಮತ್ತು ತುಂಬ ಎಕ್ಸ್ಟ್ರೀಮ್ ವ್ಯಾಲ್ಯೂಸು ಅದೆಲ್ಲ ನಾನು ಹೇಳ್ತೇನೆ, ಹೇಗೆ ಡಿಲೀಟ್ ಮಾಡಬೇಕು ಅದೆಲ್ಲದನ್ನು ನಮ್ಮ ಟ್ರಿಕ್ಸಲ್ಲಿ ಹೇಳಿಕೊಡ್ತೇವೆ. ನಮ್ಮದು ಈಗ ಆಲ್ರೆಡಿ ನಾನು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಕಾನ್ಸೆಪ್ಟ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ಲಸ್ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಪ್ಲಸ್ NCERT ಟೆಕ್ಸ್ಟ್ ಬುಕ್ ಆ್ಯಂಡ್ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆ ನೀವು ಅದಕ್ಕೂ ಜಾಯಿನ್ ಆದರೆ ಇದು ಎಲ್ಲ 2019 20 21 22 23 24 ಎಲ್ಲ ಪೇಪರಿಗೆ ಹಾಕಿ ಮತ್ತು ಎಲ್ಲ ಟ್ರಿಕ್ಸನ್ನು ಹೇಳಿಕೊಡ್ತೇವೆ. ಅರ್ಥ ಆಯಿತಾ. ಇದು ಫಾರ್ಮುಲಾ ಅಲ್ಲ, ಓಕೆ. ಅದೇ ಬೇರೆ ಸಪ್ರೇಟಾಗಿ ಓನ್ಲಿ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 499 ರುಪೀಸು ಈ ನಂಬರ್ಗೆ ಮೆಸೇಜ್ ಹಾಕಿ. ಓನ್ಲಿ ಟ್ರಿಕ್ಸ್ ನಿಮಗೆ ರೆಕಾರ್ಡೆಡ್ ವೀಡಿಯೋನ ಲಾಸ್ಟ್ 2 ಡೇಸ್ ಇದ್ದಲ್ಲಿ ಸೆಂಡ್ ಮಾಡ್ತೇನೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಲಾಸ್ಟ್ 2 or 3 ಡೇಸ್ ಇದ್ದಾಗ ನಿಮಗೆ ಔಟ್ ಆಫ್ 60ಯಲ್ಲಿ 30 ಮಾರ್ಕ್ಸ್ ಮಾಡುವಂಥ ಕೆಪಬಿಲಿಟಿ ಇದ್ದರೆ ಇನ್ನೊಂದು 30 ಮಾರ್ಕ್ಸಲ್ಲಿ ಮಿನಿಮಮ್ 10 ಮಾರ್ಕ್ಸ್, ಒಂದು 7 to 10 ಮಾರ್ಕ್ಸ್ ಪಕ್ಕ ಮಾಡ್ಬೋದು. ರ್ಯಾಂಡಮಾಗಿ ನೀವು ಗೆಸ್ ಮಾಡೋದಕ್ಕಿಂತ ಈ ಸೈಂಟಿಫಿಕಲಿ ಪ್ರೂವನ್ ಟೆಕ್ನಿಕ್ಕಿಂದ ಮಾಡಿದರೆ ಮಿನಿಮಮ್ 10 ಮಾರ್ಕ್ಸ್ ಸಿಗುತ್ತೆ. ಓಕೆ, 100% ನಿಮ್ಮ ಮಾರ್ಕ್ಸ್ ಒಳ್ಳೆಯದಾಗುತ್ತೆ. ಆಯಿತಾ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದೇ ರೀತಿಯ ಟೆಕ್ನಿಕ್ಗಳು ತುಂಬ ಇದೆ. ಹೀಗೆ ಒಂದೊಂದು ವೀಡಿಯೋನ ನಾನು ಹಾಕ್ತಾ ಇರ್ತೇನೆ, ಬಟ್ ಎಲ್ಲದನ್ನು ಇದು ಮಾಡೋದಿಲ್ಲ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ. ಸೊ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಿಷ್ಟು ಜನರಿಗೆ ನಮ್ಮ ಚಾನಲ್ನ ಸಜೆಸ್ಟ್ ಮಾಡಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್. ಇನ್ನು ಸ್ವಲ್ಪ ದಿವಸ ಇದೆ, 20 ಡೇಸ್ ಇದೆ. ಅಂಥ ಟೈಮಲ್ಲಿ ಟ್ರಿಕ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೇರೆಯವರಿಗೆ ಇದು ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.